ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ಮೋಸ್ಟ್ 10 days ಆಗ್ತಾ ಬಂತು ಅನ್ಸುತ್ತೆ. ಮೋರ್ ದೆನ್ ಅ ವೀಕ್ ಮಮ್ಮಿ ಮನೆಯಲ್ಲಿ ಇದ್ದೀನಿ. ಬಿಕಾಸ್ ಆಫೀಸ್ ಎಲ್ಲ ಕೆಲಸ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಇದೆ. ಇಷ್ಟೆಲ್ಲ ಏನದು ಅಂತ ಹೇಳ್ತೀನಿ, ಯಾಕೆ ಮಮ್ಮಿ ಮನೆಯಲ್ಲಿ ಇದ್ದೀನಿ ಅಂತ. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿ. ಬಿಕಾಸ್ ಲಾಟ್ ಆಫ್ ವರ್ಕ್ ಆ್ಯಂಡ್ ಪಾಪನ್ ಬಿಟ್ಟು ಹೋಗ್ತಾ ಇದ್ದೆ, ಮಮ್ಮಿನೂ ಬ್ಯುಸಿ ಇರ್ತಾ ಇದ್ರು, ಏನು ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ಮಮ್ಮಿ ನನ್ನ ಫೇವ್ರೆಟ್ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದಾರೆ ವಿತ್ ಚಪಾತಿ. ಸೊ ಪಾಲಕ್ ಪನ್ನೀರ್ ರೆಸಿಪಿ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ. ಪಾಲಕ್ ಪನ್ನೀರ್ ಒಳ್ಳೇದಲ್ವಾ? ಹಾಗೆ ಪಾಪಗೂ ರೈಸ್ ಇಟ್ಬಿಟ್ಟಿದೀವಿ ಪಾಲಕ್ ಪನ್ನೀರ್ ಹಾಕಿ. ಪಾಪು ಪಾಲಕ್ ಪನ್ನೀರ್ ರೈಸ್ ಚಪಾತಿ ಅವಳು ನೆನೆ ತಿಂದಿದ್ಲು, ಅದಕ್ಕೋಸ್ಕರ ಪಾಪುಗಿಲ್ಲ. ಆ್ಯಂಡ್ ನಮಗೆ ಪಾಲಕ್ ಪನ್ನೀರ್ ಆ್ಯಂಡ್ ಚಪಾತಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಮಮ್ಮಿ ಅಂತ. ಎಸ್ ಮಮ್ಮಿ, ಪಾಲಕ್ ಪನ್ನೀರ್ ಮಾಡಕ್ ರೆಡಿನಾ? ಹೌದು. ಹಾಯ್, ಹೇಗಿದ್ದೀರಾ ಎಲ್ರು? ಇವಾಗ ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ನೋಡಿ. ಹಂಗೇನೆ ಚಪಾತಿ ಹೇಗೆ ಸ್ಮೂತ್ ಆಗಿ ಬರ್ಬೇಕಂದ್ರೆ ಈ ರೆಸಿಪಿ ನೋಡಿ. ಸಾಫ್ಟ್ ಆಗಿ ಬರ್ಬೇಕಂದ್ರೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಜೀರಿಗೆ, ಗೋಡಂಬಿ, ಟೊಮ್ಯಾಟೊ, ಆನಿಯನ್, ಗ್ರೀನ್ ಚಿಲ್ಲೀಸ್, ಪನ್ನೀರ್ ಆ್ಯಂಡ್ ಪಾಲಕ್ ಮೇನ್ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಅರ್ಶಿನ ಕೂಡ ಇದೆ ಅಲ್ಲಿ. ಆ್ಯಂಡ್ ಗೋಡಂಬಿ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ. ಅದರ್ವೈಸ್ ಇನ್ನೆಲ್ಲಾನು ಕಾಮನ್ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಗೋಡಂಬಿದ ಫ್ಲೇವರೇ ಬೇರೆ ಥರ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಂಗೆ ಹೇಳಿ ಹೇಗಿತ್ತು ಅಂತ. ಫಸ್ಟ್ ಮಮ್ಮಿ ಇಲ್ಲಿ ನೀರು ಇಟ್ಕೊಂಡಿದ್ದಾರೆ. ಪಾಲಕ್ನ ಬೇಯಿಸ್ಕೊಂಡು ಬಿಡಬೇಕು. ಇಷ್ಟಿದೆ ಅಲ್ಲ ಸೊಪ್ಪು, ಇಷ್ಟ ಆಗೋಗುತ್ತೆ. ಇವಾಗ ಸ್ವಲ್ಪ ಬೇಯಿಸಾದ್ಮೇಲೆ ಇಷ್ಟು ಪಾಲಕ್, ಗ್ರೀನ್ ಚಿಲ್ಲಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಬೇಕು. ಮುಚ್ಚಿಟ್ಬಿಡ್ತಾ ಇದ್ದಾರೆ ಇವಾಗ ಮಮ್ಮಿ. ಅದು ಬೆಂದಾದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಪಾಲಕ್ ಬೇಯೋ ಅಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟು ಮಿತ್ಕೊಂಡ್ಬಿಡೋಣ. 2 ಬೌಲ್ ಚಪಾತಿ ಹಿಟ್ಟು ತೊಗೊಂಡ್ರೆ ಮಮ್ಮಿ ಇಲ್ಲಿ. 1 ಸ್ಪೂನ್ ಸಾಲ್ಟ್ ಆ್ಯಂಡ್ 1 ಸ್ಪೂನ್ ಕುಕ್ಕಿಂಗ್ ಆಯಿಲ್. ಹಾಗೆ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ನಂದಿನಿ ಹಾಲು. ಸೊ ಹಾಲು ಹಾಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮೆತ್ಕೊಳ್ಬೇಕಿವಾಗ. ನೋಡಿ ಈ ರೀತಿ ಮೆತ್ಕೋಬೇಕು. ತುಂಬ ನೀರು ಹಾಕೊಂಡು ತೆಳುಗೆ ಮಾಡ್ಕೋಬೇಡಿ. ಇವಾಗ ಜಾಸ್ತಿ ಹಸಿಟ್ಟು ಹಾಕೊಂಡು ಚಪಾತಿ ರೋಲ್ ಮಾಡಿದಾಗ ಅದು ಸೀದೋಗುತ್ತೆ ಅಂಚ ಮೇಲೆ ಸುಡುವಾಗ. ಈ ಥರ ಹದಕ್ಕೆ ಚಪಾತಿ ನೀರು ಮಾಡ್ಕೊಳ್ಳಿ. ಎಸ್, ನೋಡಿ ಸೂಪರಾಗಿ ರೆಡಿ ಆಯಿತು ಚಪಾತಿ ಹಿಟ್ಟು, ಫ್ರೆಶ್ ಆಗಿ. ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ನಾ ಹೇಳಿದ್ನಲ್ಲ, ಇಷ್ಟ ಆಗೋಗಿದೆ. ಸೊ ಅದನ್ನು ಇವಾಗ ಹಾರಕ್ಕೆ ಬಿಡಬೇಕು ಒಂದು ಪ್ಲೇಟಿಗೆಲ್ಲ ಹಾಕ್ಕೊಂಡು. ಆ್ಯಕ್ಚುಲಿ ಇನ್ನೂ ಸೊಪ್ಪು ಜಾಸ್ತಿ ಹಾಕೋಬೋದು. ನಮ್ಮನೆ ನಾವು ಇರೋದು 3 ಜನ ಆ್ಯಂಡ್ ನಾನು ಒಬ್ಬಳೇ ತಿನ್ನೋದು. ಮಮ್ಮಿ ಡ್ಯಾಡಿಗೆ ಅಷ್ಟು ಇಷ್ಟ ಇಲ್ಲ. ಡ್ಯಾಡಿಗಂತೂ ಇಷ್ಟನೇ ಇಲ್ಲ ಪನ್ನೀರ್ ಕೂಡ. ಮಮ್ಮಿಗೂ ಇಷ್ಟ ಇಲ್ಲ, ಬಟ್ ನನಗೋಸ್ಕರ ತಿಂತಾರೆ ಒನ್ ಟೈಮ್. ಇಲ್ಲಿ ಪಾಪುದ್ದು ಅಡುಗೆ ಇಟ್ಟಿದ್ದೀವಿ ರೈಸ್ಗೆ ಅಂತ ಹೇಳಿದ್ನಲ್ಲ. ಪಾಪುಗೂ ಪಾಲಕ್ ಪನ್ನೀರ್ ರೈಸ್ ರೆಡಿ. ಮಮ್ಮಿ ಹಾಗೆ ನೀರು ಕೂಡ ಎತ್ತಿಟ್ಕೊಂಡಿದ್ದಾರೆ, ಇದನ್ನೇ ಯೂಸ್ ಮಾಡೋದಕ್ಕೆ ಬೇಯಿಸ್ಕೊಳಕ್ಕೆ. ಅದರ್ವೈಸ್ ನೀರೇನು ಯೂಸ್ ಆಗಲ್ಲ, ನೀರೇನು ಎಕ್ಸ್ಟ್ರಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ನೀರು ವೇಸ್ಟ್ ಮಾಡೋದು ಬೇಡ, ಇದರಲ್ಲ ಎಲ್ಲನೂ ಆ್ಯಕ್ಚುಲ್ ಆಗಿರುತ್ತೆ, ಒಳ್ಳೆಯದು ಅಂತ ಯೂಸಿಂಗ್ ದಿಸ್ ವಾಟರ್. ಈಗ ಮಿಕ್ಸಿ ಜಾರ್ಗೆ ಗೋಡಂಬಿ, ಮೆಣಸು, ಜೀರಿಗೆ ಬೇಯಿಸ್ಕೊಂಡಿದ್ದೆ ಪಾಲಕ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಆ್ಯಂಡ್ ಟೊಮ್ಯಾಟೊ. ಈಗ ಈ ರೀತಿ ಪೇಸ್ಟ್ ಹಾಕಬೇಕು. ತುಪ್ಪ ಹಾಕ್ಕೊಂಡ್ರೇ ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ತುಂಬ ಜಾಸ್ತಿನೂ ಹಾಕೋಬೇಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಫಸ್ಟ್ ಪನ್ನೀರ್ ಫ್ರೈ ಮಾಡ್ಕೊಂಡ್ಬಿಡಿ. ಒಂದು 1/2 minute ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಸಾಕು. ಹೋಗ್ಬಿಡಿ, ಅದೆಲ್ಲ ಕದೋಗ್ಬಿಡತ್ತೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಅದನ್ನೊಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ಳಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಬೇಕು.
ಅದಕ್ಕೆ ಸ್ವಲ್ಪ ಅರಿಶಿನ, ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್. ಘಮ ಅಂತ ಇದೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗಬೇಕು, ಫುಲ್ ಬ್ರೌನ್ ಮಾಡ್ಕೋಬೇಡಿ. ಆ್ಯಂಡ್ ಇವಳು ನೋಡಿ ಸೊಂಟದಲ್ಲೇ ಇರಬೇಕು. ಅವಳು ಇಟ್ಕೊಂಡೆ ವಿಡಿಯೋ ಮಾಡ್ತಿರೋದು. ಇಷ್ಟು ಫ್ರೈ ಆದಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಈ ನೀರು ಹಾಕ್ಕೊಳ್ಳಿ, ಅದಕ್ಕೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು. ಹಾಗೆ ಪನ್ನೀರ್ ಹಾಕೊಳ್ಳಿ, ಫ್ರೈ ಮಾಡ್ಕೊಂಡಿದ್ದು. ಒಂದು 5 ನಿಮಿಷ ಬೆಂದ್ರೆ ಪಾಲಕ್ ಪನ್ನೀರ್ ವಿಲ್ ಬಿ ರೆಡಿ. ಕುದೀತಾ ಇದೆ, ಇವಾಗ ಆಫ್ ಮಾಡ್ಕೊಂಡ್ಬಿಡಿ. ಪಾಲಕ್ ಪನ್ನೀರ್ ಇಸ್ ರೆಡಿ. ಮಮ್ಮಿ ಚಪಾತಿ ಹೊತ್ಕೊತಾ ಇದ್ದಾರೆ. 1 fold ಚಪಾತಿ. ಸೊ ಈ ರೀತಿ ಸಾಫ್ಟ್ ಆಗುತ್ತೆ ನೋಡಿ ಚಪಾತಿ. ಸೊ ಹಂಚಿಟ್ಟಿದ್ದಾರೆ. ಹಂಚು ಕಾದ ಮೇಲೇನೆ ಹಾಕಿ ಚಪಾತಿ, ಇಲ್ಲಾಂದ್ರೆ ಫಸ್ಟ್ ಚಪಾತಿ ವೇಸ್ಟ್ ಆಗಿಬಿಡುತ್ತೆ, ಅದು ಚೆನ್ನಾಗಾಗಲ್ಲ. ಈ ರೀತಿ ಇದೆ ಚಪಾತಿ. ಯಮ್ಮಿ 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 ಯಮ್ಮಿ. ಈ ರೀತಿ ಉಬ್ಬಿ ಬರುತ್ತೆ ಚಪಾತಿ ನೋಡಿ. ನೀವು ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡ್ಕೊಂಡ್ರಂತೂ ಫುಲ್ ಉಬ್ಬಿ ಬರುತ್ತೆ. ಮಮ್ಮಿ ದೊಡ್ಡದು ಮಾಡ್ತಾರೆ ಚಪಾತಿ, 2 ತಿಂದರೆ ಫುಲ್ ಆಗಿರುತ್ತೆ ಹೊಟ್ಟೆ. ಪ್ಲೇಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀನಿ. ಇಲ್ಲೊಬ್ರು ತರಲೆ ಸುಬ್ಬಿದ್ದಾರೆ. ಚಪಾತಿ ಇಸ್ ರೆಡಿ ಟು ಈಟ್. ಸೊ ಪನ್ನೀರ್ ನೋಡಿ ಈ ರೀತಿ ಇದೆ. ಹೇಗಿದೆ ಚಪಾತಿ ಪಾಲಕ್ ಪನ್ನೀರ್? ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮಮ್ಮಿ ಮಾಡಿರೋ ಪಾಲಕ್ ಪನ್ನೀರ್ ಚಪಾತಿ ಆಬ್ವಿಯಸ್ಲಿ ಯಮ್ಮಿ ಆಗಿರುತ್ತೆ. ಮಮ್ಮಿ ಪನ್ನೀರ್ ಹಾಗೆ ಕರ್ಗೋಗ್ತದೆ ಬಾಯಿನಲ್ಲೇ. ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇನ್ನೂ ಒಳ್ಳೆ ರೆಸಿಪೀಸ್ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ದಟ್ ಮಮ್ಮಿ ಕೈನಲ್ಲಿ ಮಾಡಿಸ್ತೀನಿ ಅಥವಾ ಅಜ್ಜಿ ಕೈನಲ್ಲಿ ಮಾಡಿಸ್ತೀನಿ, ತೋರಿಸ್ತೀನಿ ನಿಮ್ಗೆ ಎಲ್ರಿಗೂ. See you all in my next vlog. Lots of love.